ಅಡಾಪ್ಟರ್ ಇದೆಯಾ? ಚಾರ್ಜರ್ ಅಡಾಪ್ಟರ್ ಇದೆಯಾ? ಪವರ್ ಬ್ಯಾಂಕ್ ಕೊಡಿಲ್ಲ 96 ಆಗಿದೆ. ಅದು ನಂದು ಫೋನು ಚಾರ್ಜ್ ಇಟ್ಟಿದ್ದೀನಿ ಅದಕ್ಕೆ. ಅದು ಇಲ್ಲಾಂದರೆ ಅದು ಅಡಾಪ್ಟರ್ ಇದ್ದರೆ ಮಾತ್ರ ಸ್ಪೀಡ್ ಆಗೋದು. ಬ್ಯಾಟ್ರಿ ತೊಗೋತೀನಿ. ಡೋಂಟ್ ಮೇಂಟೈನ್ ಪ್ರಾಪರ್ ಚೈನ್ ಲೆಂತ್. Tutorials by Maddie. Early morning chain tightening sesh push by right to Nirvana. And you do setting over here. Same should be on the other side. If that is a misalignment, then also chain will go. Now is it misaligned or? Misalignment. Good morning guys. ಎಲ್ಲರಿಗೂ ನಮಸ್ಕಾರ, ಶುಭೋದಯ. ಇದು ದಿನ 2 ಊಟಿಗೆ. ನೆನ್ನೆ ಊಟಿಗೆ ಬಂದ್ವಿ, 1-2 ಗಂಟೆ ಆಗಿತ್ತು. ಇವಾಗ ಊಟಿಯಿಂದ ಕೂನೂರ್ ಅಂತ ಒಂದು ಜಾಗ ಇದೆ, ತುಂಬ ಫೇಮಸ್ಸು. ಅಲ್ಲಿ ಹೋಗ್ತಾಯಿದ್ವಿ. ಅಲ್ಲಿ ಹಳೇದು ಒಂದು ರೈಲ್ವೆ ಸ್ಟೇಷನ್ ಇದೆ. ಸೊ ಈಗ ಹೊರಟ್ವಿ. ಲೈಟಾಗಿ ಮಳೆ ಬೇರೆ ತೂರ್ತಿದೆ. ಸೊ ಅದರಿಂದ ಸ್ವಲ್ಪ ರೈನ್ ಗೇರ್ಸ್ ಎಲ್ಲ ಹಾಕ್ಕೊಂಡು ಬಾ ನಮ್ಮದ್ರಲ್ಲಿ ABS ಬೇರೆ ಇಲ್ಲ, ಏನೋ ಇಶ್ಯೂ ಆಗೋಗಿ. ದೇ ಆರ್ ಫ್ರಮ್ ಬ್ಯಾಂಗ್ಳೂರ್. ಯು ಸ್ಟೇಡ್ ಹಿಯರ್? ಫೇರ್ ಸ್ಟೇ. ಹಾಯ್ ಆರ್ಯನ್. Nice. You guys came yesterday? Hi, we came yesterday. Hey, hi. Your name? Mani. Oh, Aryan. So in group someone put up this stay, so we actually booked and first. Someone gave this suggestion, no? Called them, they said it's available directly. Oh, nice. Okay. You guys are going back to Bangalore or? No. We are going to Doddabetta, Avananche, then Coimbatore. Okay, now we are going to Coonor actually. Coonor. So we'll stay here today again. Today also Yes, yeah. Tomorrow we'll leave to Bangalore. Oh, you are going to Coimbatore, Isha and all that. Isha, and then we'll go back to Bangalore. Oh, nice man, nice. Ride safe, okay? See you. Bye. So I was thinking your Instagram reels I used to follow. Yeah, Aryan Rajesh, yeah. Aryan Rajesh. Yes, yeah. I'm active on it. I'm there in the group also, which he is there. Yeah, he knows. ನಮ್ಮ ಗ್ರೂಪಿಂದ ಅವ್ನು ಫಸ್ಟ್ ಒಬ್ಬ ಬಂದಿದ್ನಲ್ಲ, ನಮ್ಮ ಗಾಡಿಯಲ್ಲಿ ಹಾರ್ನ್ ಬೇರೆ ವರ್ಕ್ ಆಗ್ತಿಲ್ಲ. ಗಾಡಿ ಒಂದು ಸ್ವಲ್ಪ ಎಲೆಕ್ಟ್ರಿಕ್ ಇಶ್ಯೂಸ್ ಆಗಿದೆ. ಸೊ ಅದರಿಂದ ಹೊಸ ವೈರಿಂಗ್ ಕಿಟ್ ಹಾಕ್ಸ್ಬೇಕಂತೆ. ಸೊ ಅದಕ್ಕೆ ಆರ್ಡ್ರ್ ಎಲ್ಲ ಮಾಡಿದ್ದೀವಿ, ಬರುತ್ತೆ. ಸೊ ಇವತ್ತು ಪ್ಲ್ಯಾನ್ ಏನಂದರೆ ಕೂನೂರ್ಗೆ ಹೋಗೋದು. ಕೂನೂರು ಒಂದು ಅರ್ಧ ಅವರ್ ಆಗುತ್ತೆ ಇಲ್ಲಿಂದ ಗಾಡಿಯಲ್ಲಿ. ಸೊ ಕೂನೂರ್ಗೆ ಹೋಗಿ ಅಲ್ಲಿ ರೈಲ್ವೆ ಸ್ಟೇಷನು ಮತ್ತು 1-2-3 ವ್ಯೂ ಪಾಯಿಂಟ್ಸ್ ಇದೆ, ಅಲ್ಲಿ ನೋಡಿಕೊಂಡು ಬರ್ತೀವಿ. ಫೈನಲಿ ಹೊರಟು ಅಪ್ಪ ಮಾಡಿ 10 ಗಂಟೆ ಒಂದು ಲಾಗ್ ಮಾಡ್ತಾಯಿದ್ದೀನಿ. 9 ಗಂಟೆಗೆ ಬಿಡಬೇಕು ಅಂತ ಅಂದ್ಕೊಂಡು 10 ಗಂಟೆ ಆಯ್ತು ನೋಡು. ನಿನ್ನಿಂದನೇ ಬರ್ತಾನೆ ಅವನು ಹೋಗೋ. ಇದು ಕೊಯಂಬತ್ತೂರ್ಗೆ ಹೋಗೋದು ಹಂಗೆ, ಮೈನ್ ರೋಡು ಒಂಥರ. ಉಡಗಮಂಡಲಂನ ಊಟಿ ಅಂತಾರೆ. ಹೊಸದಲ್ಲ ಗುರು, ಊಟಿ ಹೊಸ ಹೆಸರು. 30 ಮಿನಿಟ್ಸು ETA. 30 ಮಿನಿಟ್ಸ್ 1 ನಿಮಿಷ ಲೇಟ್ ಆದ್ರೂ $100 ಪೆನಾಲ್ಟಿ ಕೊಡ್ಬೇಕು ನನಗೆ ನೀನು, ಯಾಕಂದರೆ ನೀನೇ ಲೀಡ್ ಇವಾಗ ಈ ರೈಡಿಗೆ. ಏನೋ ಬಿಸಿಲು ಬಂದ್ಬಿಟ್ಟಿದ್ಯಪ್ಪ ಇವತ್ತು. ದೂರ ಹೋಗ್ಬೇಡ, ಡಿಸ್ಕನೆಕ್ಟ್ ಆಗ್ತಿದೆ. ಈ ಬಸ್ಸನ್ನು ಓವರ್ಟೇಕ್ ಮಾಡೋದು ಒಂದೇ, ಸುಮ್ಮನೆ ಇರೋದು ಒಂದೇ. ಅವ್ನು ಗಾಡಿಗಿನ ಜೋರಾಗಿ ಓಡಿಸ್ತಾವನೆ. ಯಾರ ಹತ್ರ ಆದರೂ ಇಟ್ಕೋಬೋದು ಈ ಬಸ್ಸುಗಳು. ಲೋಕಲ್ ಬಸ್ ಅವ್ರ ಹತ್ರ ಇಟ್ಕೊಳಕ್ಕಾಗಲ್ಲ, ತುಂಬ ಡೇಂಜರ್. ಹುಷಾರಾಗಿ ಹೋಗ್ಬೇಕು. ಡಿಸ್ಕನೆಕ್ಟ್ ಆಯಿತು, ಹೋಗಪ್ಪ. ಅದು ಟರ್ನಿಂಗ್ ಅಲ್ಲ, ರೇಂಜ್ ಬರೋಲ್ಲ.
ನಾವೊಂದು 2-3 ಲೇಯರ್ ಹಾಕ್ಕೊಂಡು ಇವಾಗ ಶೆಕೆ ಆಗ್ತಿದೆ. ಊಟಿಯಲ್ಲಿ ಹೆಂಗಿತ್ತು ಅದಕ್ಕೆ ಹಾಕ್ಕೊಂಡೆ. ಇಲ್ಲಿ ನೋಡಿದ್ರೆ ಬಿಸಿಲು ಒಳ್ಳೇದ ಮಗ. ಹಿಂಗಿದ್ರೆ ನೋಡ್ಬೋದು ಸ್ವಲ್ಪ ಪ್ಲೇಸಸ್ಸು ಡ್ರೈ ಆಗಿ. ನಡಿ ನಡಿ ನಡಿ. ವಾಟರ್ ಟರ್ನಿಂಗ್ ಮ್ಯಾನ್. ಯಾವ ಕಡೆ ಇದೇನೋ ಮೆಮೋರಿಯಲ್ ಥರ ಏನೋ ಇದೆ, ವೆಲ್ಲಿಂಗ್ಟನ್ ಸೆಂಟರ್ ಅಂತ. ಫೈನಲಿ ಬಂದವಪ್ಪ ಕೂನೂರ್ಗೆ. ಕೂನೂರ್ ರೈಲ್ವೆ ಸ್ಟೇಷನ್ ಇದೇ ಸ್ಟೇಷನ್, ಫೇಮಸ್ ಕೂನೂರ್ ಸ್ಟೇಷನ್, ಒನ್ ಆಫ್ ದ ಓಲ್ಡೆಸ್ಟ್ ಸ್ಟೇಷನ್ಸ್. ಇದ್ರದ್ದು ಸ್ವಲ್ಪ ಹಿಸ್ಟ್ರಿ ನೋಡೋಣ ಬಾ, ಒಳಗಡೆ ಏನಾದರೂ ಹಾಕಿದ್ರೆ ಬೋರ್ಡಿಂಗ್ಸಲ್ಲಿ. ವಿಲ್ ಟೇಕ್ ಸಮ್ ಟೈಮ್ ಆ್ಯಂಡ್ ಎಕ್ಸ್ಪ್ಲೋರ್. ಪದೇ ಪದೇ ಬರಲ್ಲ. ನಾನು ಹಿಂದೆ ಇದ್ದೀನಿ, ಇರೋ ಕಾರ್ ಜಾಮ್ ಆಗಿದೆ. ಇಲ್ಲಿ ಬೋರ್ಡ್ ಇದೆ ನೋಡಿ ದೊಡ್ಡದಾಗಿ, ಕೂನೂರು ಹೋಗೋವಾಗ ಇಲ್ಲೇ ಗಾಡಿ ಹಾಕ್ಬಿಟ್ಟು ಫೋಟೋ ತೊಗೊಂಡು ಹೋಗೋಣ. ಟ್ರೈನ್ ಯಾವುದಾದ್ರು ಇದ್ದರೆ ಚೆನ್ನಾಗಿರತ್ತೆ. ಇದೇನಪ್ಪ ಪಾರ್ಕಿಂಗು, ಹಾಕಪ್ಪ ಮುಂದೆ ಎಲ್ಲಾದ್ರೂ ಹಾಕು. ಸೊ ಇದೇ ಮೀಟರ್ ಗೇಜ್ ಟ್ರೈನು. ಫಸ್ಟು ಸ್ಟೀಮ್ ಇಂಜಿನ್ ಇತ್ತು, ಇವಾಗ ಏನೋ ಡೀಸೆಲ್ ಮಾಡಿದಾರಂತೆ. ಗೈಸ್ ಇದೇ ನೋಡಿ ಕೂನೂರ್ ಸ್ಟೇಷನ್ನು. ಎಲ್ಲ ಮೀಟರ್ ಗೇಜ್ ಟ್ರ್ಯಾಕ್ಸ್ ಇವು. 1 ಮೀಟರ್ ಡಿಸ್ಟೆನ್ಸ್ ಇರುತ್ತೆ ಪ್ರತಿ 2 ಟ್ರ್ಯಾಕ್ ಮಧ್ಯೆ. ಸೊ ಅದಕ್ಕೆ ಇದನ್ನು ಮೀಟರ್ ಗೇಜ್ ಅಂತಾರೆ. ಮೋಸ್ಟ್ಲಿ ಇನ್ನೊಂದು ಯಾವುದೋ ಟ್ರೈನ್ ಬರ್ತಿರ್ಬೇಕು, ಅದಕ್ಕೆ ಅವ್ರು ಕಾಯ್ತಿದ್ದಾರೆ ಇಲ್ಲೆಲ್ಲ. ಒಂದು ಇವಾಗ ತಾನೇ ಬಂತದು, ಕೊಯಂಬತ್ತೂರಿಂದ ಬಂತ, ಮೇಟುಪಾಳ್ಯಮಿಂದ ಬಂದಿರಬೇಕು. ಇವಾಗ ಮೋಸ್ಟ್ಲಿ ಊಟಿಗೆ ಹೋಗುತ್ತೆ ಅನ್ಕೊತೀನಿ. ಎಲ್ಲ ನೋಡಿ ಇಷ್ಟು, ಇದು ಡೀಸೆಲ್ ಇಂಜಿನ್ನು ಇಲ್ಲಿರೋದು. ಇವಾಗ ಈ ಸ್ಟೀಮ್ ಇಂಜಿನ್ ಒಂದು ಹೋಗಿದೆ, ಇವಾಗ ಬರುತ್ತೆ ಮೋಸ್ಟ್ಲಿ. ಟ್ರ್ಯಾಕ್ ಚೇಂಜ್ ಮಾಡ್ಕೊಂಡು ಬರ್ತಾರೆ. ಟ್ರ್ಯಾಕ್ ಏನೋ ಚೇಂಜ್ ಮಾಡ್ತಿದ್ದಾರೆ, ಅಲ್ಲಿ ಕಾಣಿಸ್ತಿರ್ಬೋದು ನಿಮಗೆ ನೋಡಿ ಇಲ್ಲಿ. ಸೊ ಮೋಸ್ಟ್ಲಿ ಆ ಟ್ರ್ಯಾಕಿನ ಚೇಂಜ್ ಮಾಡಿದ್ಮೇಲೆ ಅದು ಬರತ್ತೆ ಅನ್ಕೊಂತೀನಿ. So guys, Coonor chapter is done. There is Vishwa. That is our Annappa, Maddie. This is Coonor. This is Coonor parking. ಕೂನೂರ್ಗೆ ಬಂದಾಯಿತು. ಅಲ್ಲೆಲ್ಲ ನೋಡ್ಬೋದು ಲೈನ್ ನಿಂತಿದ್ದಾರೆ ಟಿಕೆಟ್ಸ್ಗೆ. ಇವತ್ತಿನಗಲ್ಲ ನಾಳೆಗೆ. ಅಷ್ಟೊಂದು ಡಿಮ್ಯಾಂಡ್ ಇದೆ ಸ್ಟೀಮ್ ಇಂಜಿನ್ಗೆ. ಅದು ಬರೀ ಬೆಳಿಗ್ಗೆ ಮತ್ತು ಸಾಯಂಕಾಲ ಮಾತ್ರ ಅಂತೆ, 2 ಟ್ರಿಪ್ ಹೊಡೆಯೋದು ಅದು. ಮಿಕ್ಕಿದ ಟೈಮಲ್ಲಿ ಡೀಸೆಲ್ ಇಂಜಿನ್ ಹೋಗುತ್ತೆ, ನೀವು ನೋಡಿರ್ತೀರ ವೀಡಿಯೋಸಲ್ಲಿ. ಇವಾಗ ಲ್ಯಾಮ್ಸ್ ರಾಕ್ ಅಂತ ಒಂದಿದೆ, LAMB ಲ್ಯಾಮ್ಸ್. ಕೆಳಗಡೆನ ಮೇಲೆನ ನೋಡು. ಕರೆಕ್ಟ್ ಕೆಳಗಡೆ. ಮೇಲೆ ಹೋದರೆ ನಾವು ತಿರ್ಗಾ ಊಟಿಗೆ ಹೋಗ್ತೀವಿ. ಇಲ್ಲಿಂದ ಎಷ್ಟು ಕಿಲೋಮೀಟ್ರ್ ಇದೆ ಲ್ಯಾಮ್ಸ್ ರಾಕು? 6.5 ಕಿಲೋಮೀಟರ್ಸ್. ನೀನು ಹೋಗಿ 65 ಕಿಲೋಮೀಟರ್ಸ್ ಕೊಯಂಬತ್ತೂರು ಹೋಗ್ತೀಯ. ಹೋಣ. ವೇರ್ ಈಸ್ ಯುವರ್ ಬ್ಲೂಟೂತ್? ಯು ರಿಮೂವ್ಡ್. ಅವನು ಇದ್ರದ್ದು ಯೂಸೇ ಇಲ್ಲ ಅಂತ ತೆಗ್ದೇ ಇಟ್ಬಿಟ್ಟ ಒಳಗಡೆ ಬ್ಯಾಗಲ್ಲಿ. ಬರೀ ಸ್ಕೂಲ್ ಹುಡುಗರು ಕ್ಲೀನ್ ಮಾಡ್ತಿದ್ರಲ್ಲ ಸ್ಟೇಷನೆಲ್ಲ, ಮಸ್ತಾಗಿತ್ತು ನೋಡಿ. ಇವರೆಲ್ಲ ಒಂದು ಸ್ಕೂಲಿಂದ ಬಂದಿದ್ರು. ಏನು ಗುರು, ಜಿಪ್ಸಿ ಮುಂದೆ ಸ್ಟೆಪ್ನಿ ಬಂದ್ಬಿಟ್ಟು ಮುಂದೆ ಬಂಪರ್ಗೆ ಫಿಕ್ಸ್ ಮಾಡಿದ್ದಾರೆ ಆ ಕಾರ್ಗೆ. ಫಸ್ಟ್ ಟೈಮ್ ನಾನು ನೋಡಿದ್ದು ನನ್ನ ಲೈಫಲ್ಲಿ. ಟ್ರಾಫಿಕ್ ಸ್ಟಾರ್ಟಾ, ಸಂಡೇ ಬೇರೆ ಇವತ್ತು. ಸಖತ್ತಾಗಿದೆ ರೂಟ್. ಫುಲ್ ಕೂನೂರ್ ಟೌನು ಕಾಣಿಸ್ತದೆ, ಮಸ್ತಾಗಿದೆ. ಅಲ್ಲ ಎಲ್ಲೋ ಕಲರ್ ಫುಲ್ ಮನೆ ಅದು.
ಅದಕ್ಕೆ ಹೇಳಿದ್ದು. ಫುಲ್ ಕಲರ್ ಏನು ಹೇಳಿದೆ ನೀನು? ನಿನ್ನ ಕಾರ್ ಮೋಡ್ ಅಂದ್ಬಿಟ್ಟು ಆ ಕಡೆ ಹೋಗ್ತಿದ್ದೆ, ನಾನು ಈ ಕಡೆ ಕರ್ಕೊಂಬಂದಿದ್ದು. ಮಾತಾಡಬೇಡ ನೀನು. ಕ್ರೆಡಿಟ್ ಗೋಸ್ ಟು ಮೀ. ಫುಲ್ಲು ಟರ್ನಿಂಗ್ ಇದೆ. ಹಿಂಗೆ ತಿರುಗಿ ಹಂಗೆ ತಿರುಗಿ. ಈ ಸ್ಟ್ರೆಚ್ಚು ಚೆನ್ನಾಗಿದೆ, ತಣ್ಣಗಿದೆ ಫುಲ್ಲು. ಇವಾಗ ನಾನು 30ಸಲ್ಲೇ ಹೋಗ್ತಿರೋದು, ಬಂತಲ್ಲ ಇಲ್ಲ ಇದೆ. ಯಾವ ರಾಕು ಇಲ್ಲ ಇಲ್ಲಿ. ಓ, ಇಲ್ಲಿ ಹೋಟ್ಲಿದೆ ಗುರು. ಬಟ್ ಫುಲ್ಲು ಕ್ಲೌಡ್ ಇದೆ. ಈ ಸ್ಟ್ರೆಚ್ಚು ಮಸ್ತಾಗಿದೆ ಆ್ಯಕ್ಚುಲಿ. ಇಟ್ಸ್ ನೈಸ್. ಕಾರ್ ಬರ್ತದೆ. ಇದು ಬಸ್ಸದು ಅವ್ನು ನೋಡು. ಒಂದು 60-70 ಎಲ್ ಚಚ್ತಾವನಪ್ಪ ಅವನು. ನೋಡಿ ಅವ್ನು ನಿನ್ನ ಮುಂದೆ ಇರೋನು ಅಲ್ಲಿ ಡೌನಲ್ಲಿ ನೋಡಿ. ಇವಾಗ ಹೊಡಿತಾನೆ ನೋಡಿ. ಇವಾಗ ನೋಡು 50 ಇದೀವಿ ನಾವು ಆಲ್ರೆಡಿ. ಅವನು ಆಲ್ರೆಡಿ 60ಯಲ್ಲಿದ್ದಾನೆ. ಡಾಲ್ಫಿನ್ಸ್ ನೋ 6 kilometers. ನೋಡಲ್ಲಿ ಲ್ಯಾಂಬ್ಸ್ ರಾಕ್ ವ್ಯೂ ಪಾಯಿಂಟ್. ಅದೇ ಹೇಳಿದ್ದು ನಾನೇನೇ ಅನ್ನಲ್ಲ, ಮಂಜು ಇದಿದ್ರೆ ಏನೂ ಕಾಣಿಸಲ್ಲ ಅಂತ. ನೋಡೋಣ ಏನೂ ಕಾಣಿಸಿಲ್ಲ ಅಂದರೆ ಡಾಲ್ಫಿನ್ಸ್ ಅದೂ ಅಲ್ಲಿನೂ ಇದೆ ಗತಿನಿ. ಅಷ್ಟೇ. ಈ ರೂಟು ಸ್ಟ್ರೆಚ್ಚು ಚೆನ್ನಾಗಿದೆ. ಅವನು ಸ್ಟ್ರೈಟ್ ಹೋಗ್ದ ಅವನು ಟೆಂಪೋ. ಅವನು ಡೈರೆಕ್ಟು ಡಾಲ್ಫಿನ್ಸ್. ಒಂದೇನಂದರೆ ರೋಡ್ ಕಾಣಿಸ್ತಿಲ್ಲ, ಒಂದು 50 meters ಕಾಣಿಸ್ತಿದೆ. ಪರವಾಗಿಲ್ಲ, ತಿಕ್ಕಾಗೇ ಇದೆ ಇಲ್ಲೆಲ್ಲ ಫಾಗ್. ನಾನು ಓಕೆ ಇರುತ್ತೆ ಅಂತ ಅಂದ್ಕೊಂಡಿದ್ದೆ. ಫುಡ್ ಆನ್ ಟ್ರಕ್ ಅಂತೆ ನೋಡಪ್ಪ. ಲಾರಿನೇ ತಂದು ನಿಲ್ಲಿಸಿ ಅದನ್ನು ಒಂದು ಫುಡ್ ಟ್ರಕ್ ಥರ ಮಾಡಿ ಏನೇನೋ ಮಾಡಿಟ್ಟಿದ್ದಾರೆ. 20 ರೂಪಾಯಿ ಒಂದೊಂದು ಬೈಕಿಗೆ ಎಂಟ್ರಿ ಫೀಸ್. ಇದು ಎಂಟ್ರಿದ ಪಾರ್ಕಿಂಗ್ದ ಅಂತ ಗೊತ್ತಿಲ್ಲ. ನೋಡಿ ಹಿಂಗೆ ನನ್ನ ಬಿಟ್ಟು ಹಂಗೆ ಹೋಗ್ತಾವ್ರು ನೋಡು ಇವರು ನಮ್ಮ ರೈಡ್ಸ್ ಅಂದರೆ. ಬರೀ ನಮ್ಮ ಬೆಂಗಳೂರವರೇ ಇದ್ದಾರೆ ಹೋಗಿ ಎಲ್ಲರೂ. ಓಕೆ ನೈಸ್ ಹಾರನ್. ಇದು ಲ್ಯಾಂಬ್ಸ್ ರಾಕ್ ಅಂತೆ. ಇಲ್ಲೊಂದು ಲ್ಯಾಂಬ್ ಆಗೋಗಿದೆ ಆಲ್ರೆಡಿ. ಹತ್ಕೊಂಬಂದ್ಬಿಟ್ಟು ಇದೆ. ವ್ಯೂ ಪಾಯಿಂಟ್ ಇದೆ ಅಂತ ಹೋದರೆ ಬರೀ ಫಾಗೇ ಇದೆ. ಇವರೆಲ್ಲ ನೋಡೋಕೆ ಅದು ಏನು ಹೋಗ್ತೀರ ಅಂತ ಗೊತ್ತಿಲ್ಲ. ಫುಲ್ಲು ಜಾಮ್. ಒಂದು 15 ನಿಮಿಷದಿಂದ ಇದರಲ್ಲೇ ಇದ್ದೀವಿ ನಾವು. ಅರ್ಧ ಕಿಲೋಮೀಟ್ರ್ ಕೂಡ ಬಂದಿಲ್ಲ, ಇಲ್ಲೇ ಸಿಗಾಕೊಂಡಿದ್ದೀವಿ. ಏನು ಕತೆನೋ. ಅದು ಸಂಡೇ ಬೇರೆ ಇವತ್ತು. ಇನ್ನು ಊಟ ಬೇರೆ ಮಾಡಿಲ್ಲ 1:15. ನಿಂದು ಸ್ಟೋರ್ಡ್ ವೆಸರಲ್ ಇದೆಯಲ್ಲ, ಅದೇ ಕೆಲಸಕ್ಕಾಗತ್ತೆ. ನಮಗಿಲ್ಲ ಸ್ಟೋರ್ಡ್ ವೆಸರಲ್ ಫ್ಯಾಟ್. ಸೊ ಇವಾಗ ಲವ್ ಡೇಲ್, LOV ಲವ್ DALE ಡೇಲ್ ಅಂತ ಒಂದು ರೈಲ್ವೆ ಸ್ಟೇಷನ್ ಇದೆ, ಅಲ್ಲಿ ಹೋಗ್ತಾ ಇದ್ದೀವಿ. ಮಸ್ತಾಗಿದೆಯಲ್ಲ ವ್ಯೂ. ಫುಲ್ ಟೀ ಪ್ಲಾಂಟೇಷನ್ಸು. ರೈಟಿಗೆ ಬರುತ್ತೆ ಸ್ಟೇಷನ್ ಆ್ಯಕ್ಚುಲಿ. ಊಟಿಯಿಂದ ಟ್ರೈನ್ ಸ್ಟಾರ್ಟ್ ಆಗತ್ತಲ್ವಾ, ಅದು ಇಲ್ಲಿ ಬಂದು ಒಂದು ಸ್ಟಾಪ್ ಕೊಡುತ್ತೆ. ನೋಡಿ ಹೆಂಗಿದೆ ಜಾಗ, ಮಸ್ತಲ್ಲ.